ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 4th ಸೆಮ್ BComನ ಕನ್ನಡ ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವುದು ಅಂದರೆ ಸ್ಟೆಲ್ಲಾ ಎಂಬ ಹುಡುಗಿ ಅಂತ ಹೇಳಿ. ಇದನ್ನು ಬರೆದಿರೋದು P. ಲಂಕೇಶ್ ಅವರು. ಸೊ ಈ ಒಂದು ಲೆಸನ್ ಬಂದುಬಿಟ್ಟು ತುಂಬ ಚೆನ್ನಾಗಿರುವಂಥ ಒಂದು ಲೆಸನ್. ಓಕೆನಾ, ಈ ಒಂದು ಲೆಸನಲ್ಲಿ 3 ಮೇನ್ ಕ್ಯಾರೆಕ್ಟರ್ಸ್ ಬರುತ್ತೆ. ಓಕೆನಾ, 4 ಮೇನ್ ಕ್ಯಾರೆಕ್ಟರ್ಸ್ ಬರುತ್ತೆ. ಯಾವುದಾದ್ರು ಅಂದರೆ ಸುಬ್ಬಣ್ಣ ಅಂತ ಹೇಳಿ. ಸುಬ್ಬಣ್ಣ ಬಂದ್ಬಿಟ್ಟು ಒಬ್ಬ ವಯಸ್ಸಾದಂತಹ ವ್ಯಕ್ತಿ. ಓಕೆನಾ, ಒಂದು ವೃದ್ಧ ವ್ಯಕ್ತಿ. ಇವನು ಬಂದ್ಬಿಟ್ಟು ಒಂದು ರೋಗದಿಂದ ಬಳಲ್ತಿರ್ತಾನೆ. ಓಕೆನಾ, ತುಂಬ ಅನಾರೋಗ್ಯದಿಂದ ಇವನು ಬಳಲ್ತಿರ್ತಾನೆ. ಹಾಗೆ ಸ್ಟೆಲ್ಲಾ ಯಾರು ಅಂದರೆ ಇವಳು ಬಂದ್ಬಿಟ್ಟು ನರ್ಸ್. ಓಕೆನಾ, ಸುಬ್ಬಣ್ಣನ ನೋಡ್ಕೋಬೇಕು ಅಂತ ಹೇಳಿ ಬಂದಿರುವಂಥ ಒಂದು ನರ್ಸ್ ಯಾರು ಅಂದರೆ ಸ್ಟೆಲ್ಲಾ. ಇದರ ಜೊತೆಗೆ ಸುರೇಶ್ ಮತ್ತು ಸಾವಿತ್ರಿ ಅಂತ ಹೇಳಿ ಇಬ್ಬರು ಬರ್ತಾರೆ. ಸುರೇಶ್ ಯಾರು ಅಂದರೆ ಸುಬ್ಬಣ್ಣನ ಮಗ. ಆಯಿತಾ, ಸಾವಿತ್ರಿ ಬಂದ್ಬಿಟ್ಟು ಸುಬ್ಬಣ್ಣನ ಸೊಸೆ. ಓಕೆನಾ. ಸೊ ಈ ಒಂದು ಕತೆ ಬಂದುಬಿಟ್ಟು ಇವರ ಒಂದು ರಿಲೇಟೆಡ್ ಆಗಿರುತ್ತೆ. ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಕ್ಯಾರೆಕ್ಟರ್ಸ್ ಬರುತ್ತೆ. ಬಟ್ ಏನು ಅಂದರೆ ಮೇನ್ ಕ್ಯಾರೆಕ್ಟರ್ಸ್ ಬಂದುಬಿಟ್ಟು ಈ 4 ಜನ ಮೇನ್ ಕ್ಯಾರೆಕ್ಟರ್ಸ್ ಆಗಿರುತ್ತೆ. ಸೊ ಇವಾಗ ನಾವು ಡೈರೆಕ್ಟ್ ಕತೆನ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಒಂದು ಲೆಸನ್ ಸ್ಟಾರ್ಟ್ ಆಗಿದೆ ಅಂದರೆ, ಈ ಒಂದು ಲೆಸನ್ ಬಂದುಬಿಟ್ಟು ಆಸ್ಪತ್ರೆಯ ವಾತಾವರಣದಲ್ಲಿ ಈ ಒಂದು ಲೆಸನ್ ಸ್ಟಾರ್ಟ್ ಆಗಿದೆ. ಓಕೆನಾ, ಅಂದರೆ ಏನು ಹಾಸ್ಪಿಟ್ಲಲ್ಲೇ ಈ ಒಂದು ಲೆಸನ್ ಅನ್ನೋದು ಸ್ಟಾರ್ಟ್ ಆಗಿರೋದು. ಸೊ ಇಲ್ಲಿ ಸುಬ್ಬಣ್ಣ ಅಂತ ಆಗಲೇ ಹೇಳಿದ್ನಲ್ಲ, ಸುಬ್ಬಣ್ಣ ಬಂದುಬಿಟ್ಟು ಒಬ್ಬ ವೃದ್ಧ ವ್ಯಕ್ತಿ. ಓಕೆನಾ, ಅಂದರೆ ಅವ್ರಿಗೆ ವಯಸ್ಸಾಗಿದೆ. ಸೊ ಇವ್ರು ಬಂದುಬಿಟ್ಟು ತುಂಬ ಗಂಭೀರವಾದ ಒಂದು ಕಾಯಿಲೆ ಏನಿದೆಯಲ್ಲ, ಅದರಿಂದ ಹಾಸ್ಪಿಟ್ಲಲ್ಲಿಗೆ ಅವನು ಸೇರ್ಕೊಂಡಿರ್ತಾನೆ. ಓಕೆನಾ, ಹಾಸ್ಪಿಟ್ಲಲ್ಲಿ ಸೇರಿಕೊಂಡು ಅಲ್ಲಿ ಒಂದು ಬೆಡ್ ಮೇಲೆ ಅವನು ಮಲ್ಕೊಂಡಿರ್ತಾನೆ. ಓಕೆನಾ, ಅವನ ಒಂದು ದೇಹ ಏನಿದೆಯಲ್ಲ ಅದು ಸಂಪೂರ್ಣವಾಗಿ ದುರ್ಬಲ ಆಗಿರುತ್ತೆ. ಅಂದರೆ ಅವನಿಗೆ ಅದೆಷ್ಟು ಕಾಯಿಲೆ ಇರುತ್ತೆ ಅಂದರೆ ಅವನಿಗೆ ಇವನ್ ಎದೊಳಕ್ಕೆ ಕೂಡ ಆಗ್ತಿರಲ್ಲ, ಆ ರೀತಿ ಅವನಿಗೆ ಕಾಯಿಲೆ ಅನ್ನೋದಿರುತ್ತೆ. ಇವನ್ನ ನೋಡ್ಕೋಬೇಕು ಅಂತ ಹೇಳಿ ಅಲ್ಲಿ ಸ್ಟೆಲ್ಲಾ ಅನ್ನೋ ಒಬ್ಳು ನರ್ಸ್ ಬರ್ತಾಳೆ. ಓಕೆನಾ, ಸ್ಟೆಲ್ಲಾ ಬಂದುಬಿಟ್ಟು ಈ ಯುವತಿ ಬಂದುಬಿಟ್ಟು ತುಂಬ ಚೆನ್ನಾಗಿರ್ತಾಳೆ ನೋಡೋದಕ್ಕೆ. ದಟ್ಟ ಕೂದಲಿರುತ್ತೆ, ಮತ್ತು ಅವಳು ಉದ್ದ ಬೆರಳುಗಳಾಗಿರ್ಬೋದು. ಹಾಗೆ ಅವಳ ಯೌವನ ಯಾವ ರೀತಿ ಇರುತ್ತೆ ಅಂದರೆ, ಅವಳನ್ನ ನೋಡಿದ ತಕ್ಷಣ ಇವಳಿಗೇನೋ ಸಮಸ್ಯೆ ಇದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗಬೇಕು. ಅಂದರೆ ಅವಳು ಚೆನ್ನಾಗಿದ್ರೂ ಕೂಡ ಅವಳ ಮುಖದಲ್ಲಿರುವಂಥ ಒಂದು ದಣಿವು ಆಗಿರ್ಬೋದು, ಅಥವಾ ಏನೋ ನಾನು ದುಡಿಬೇಕು ಅನ್ನೋದಾಗಿರ್ಬೋದು, ಅದೆಲ್ಲ ಕೂಡ ಎದ್ದು ಕಾಣಿಸ್ತಿರುತ್ತೆ ಅಂತ ಇಲ್ಲಿ ಸುಬ್ಬಣ್ಣ ಹೇಳ್ತಿದ್ದಾರೆ. ಸೊ ಇಲ್ಲಿ ಸುಬ್ಬಣ್ಣಂಗೆ ಸ್ಟೆಲ್ಲಾ ಅಂದರೆ ತುಂಬ ಇಷ್ಟ ಆಗಿರ್ತಾಳೆ. ಓಕೆನಾ, ಯಾವ ರೀತಿ ಇಷ್ಟ ಅಂದರೆ, ಲೈಕ್ ಇವಾಗ ತಾಯಿ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರಲ್ಲ, ಅದೇ ರೀತಿ ಸ್ಟೆಲ್ಲಾ ಬಂದ್ಬಿಟ್ಟು ಈ ವೃದ್ಧ ವ್ಯಕ್ತಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಿರ್ತಾಳೆ. ಓಕೆನಾ, ಕಂಪ್ಲೀಟಾಗಿ ಅವನ ಆರೈಕೆ ಏನಿದೆಯಲ್ಲ ಅದು ಕಂಪ್ಲೀಟಾಗಿ ಸ್ಟೆಲ್ಲಾನೇ ಮಾಡ್ತಿರ್ತಾಳೆ. ಸೊ ಅದಕ್ಕೆ ಸುಬ್ಬಣ್ಣನಿಗೆ ಅವಳನ್ನ ನೋಡಿದ ತಕ್ಷಣ ಲೈಕ್ ತಾಯಿತನದ ಭಾವನೆ ಏನಿದೆಯಲ್ಲ ಅದು ಮೂಡ್ತಿರುತ್ತೆ. ಓಕೆನಾ, ಅಕಸ್ಮಾತ್ ಅವಳು ಆ ದಿನ ಬಂದಿಲ್ಲ, ನೆಕ್ಸ್ಟ್ ಡೇ ಏನಾದ್ರು ಮಿಸ್ ಆಗೋಯ್ತು ಅವಳು ಬರೋದು ಅಂದರೆ ಇವನಿಗೆ ಅದೊಂಥರ ತುಂಬ ನೋವು ಫೀಲ್ ಆಗ್ತಿರುತ್ತೆ. ಅಂದರೆ ಅಲ್ಲಿ ಏನೋ ಖುಷಿನೇ ಇಲ್ಲ ಅನ್ನೋ ರೀತಿ ಅವನಿಗೆ ಫೀಲ್ ಆಗ್ತಿರುತ್ತೆ. ಬಟ್ ಅಷ್ಟೆಲ್ಲ ಬಂದಿದ ತಕ್ಷಣ ಅವನಿಗೆ ಫುಲ್ಲು ಏನೋ ಚೆನ್ನಾಗಿ ವಾತಾವರಣ ಆ್ಯಂಡ್ ಚೆನ್ನಾಗಿ ಅವನಿಗೆ ಫೀಲ್ ಆಗ್ತಿರುತ್ತೆ. ಓಕೆನಾ, ಅಂದರೆ ತಾಯಿತನದ ಮಮತೆ ಏನಿರುತ್ತಲ್ಲ ಅದನ್ನು ಸ್ಟೆಲ್ಲಾನಲ್ಲಿ ಸುಬ್ಬಣ್ಣ ಕಾಣ್ತಿರ್ತಾನೆ. ಓಕೆನಾ, ಸೊ ಹಾಗೆ ಸ್ಟೆಲ್ಲಾ ಒಂದಿನ ಸುಬ್ಬಣ್ಣ ಏನು ಮಾಡ್ತಾನೆ ಅಂದರೆ, ಸ್ಟೆಲ್ಲಾ ಇವನ್ನ ನೋಡ್ಕೊಳಕ್ಕೆ ಬಂದಿರ್ತಾಳಲ್ಲ, ಆಗ ಸುಬ್ಬಣ್ಣ ಈ ಕ್ವಶನ್ನ ಕೇಳ್ತಾನೆ ಸ್ಟೆಲ್ಲಾಗೆ. ಏನು ಅಂದರೆ, ಅಕಸ್ಮಾತ್ ನಾನು ಏನಾದರೂ ಮನೆಗೆ ಹೋದರೆ ಅಲ್ಲಿಗೆ ಬಂದು ನೀನು ನನ್ನ ನೋಡ್ಕೊಳ್ತೀಯ ಅಂತ ಹೇಳಿ ಸ್ಟೆಲ್ಲಾನ ಕೇಳ್ತಾಳೆ. ಬಟ್ ಸ್ಟೆಲ್ಲಾ ಏನೂ ರೆಸ್ಪಾಂಡ್ ಮಾಡ್ದಂಗೆ ಅವಳ ಕೆಲಸ ಅವಳು ಮಾಡ್ತಿರ್ತಾಳೆ. ಯಾಕೆ ಅಂದರೆ ಅವಳ ಜೀವನದಲ್ಲಿದ್ದಂತಹ ಒಂದು ನೋವಾಗಿರ್ಬೋದು, ಅದಕ್ಕೆ ಅವಳಿಗೆ ಬೇರೆದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗ್ತಿರಲ್ಲ. ಸೊ ಅದಕ್ಕೆ ಸ್ಟೆಲ್ಲಾ ಏನು ಮಾಡ್ತಿರ್ತಾಳೆ ಅಂದರೆ ಅವಳ ಪಾಡಿಗೆ ಅವಳು ಕೆಲಸ ಮಾಡ್ತಿರ್ತಾಳೆ. ಓಕೆನಾ, ಈಗ ನಾವು ಸ್ವಲ್ಪ ಸುಬ್ಬಣ್ಣನ ಹಿನ್ನೆಲೆನ ನೋಡ್ತಾ ಹೋಗೋಣ. ಓಕೆನಾ, ಸುಬ್ಬಣ್ಣ ಬಂದುಬಿಟ್ಟು ಶಿವಮೊಗ್ಗದ ಹತ್ತಿರದ ಒಂದು ಹಳ್ಳಿಯಲ್ಲಿ ವಾಸವಾಗಿರ್ತಾನೆ. ಓಕೆನಾ, ಅವನೇನು ಮಾಡ್ತಾನೆ ಅಂದರೆ ತನ್ನ ಊರಿನಲ್ಲಿರುತ್ತಲ್ಲ ಎಲ್ಲ ಆಸ್ತಿ ಎಲ್ಲ ಮಾರಿಕೊಂಡು ಬೆಂಗಳೂರಿನಲ್ಲಿ ಹತ್ತಿರ ಅಂತ ಇರುವಂಥ ಒಂದು ನೆಲಂದೂರು ಏನಿದೆಯಲ್ಲ ಅಲ್ಲಿ ಅವನ ಬದುಕನ್ನು ಅವ್ನು ಕಟ್ಕೊಂಡಿರ್ತಾನೆ. ಓಕೆನಾ, ಅವನಿಗೆ ತೋಟ ಮನೆ ಆಸ್ತಿ ಎಲ್ಲ ಕೂಡ ಇರುತ್ತೆ, ಜೀವನದಲ್ಲಿ ಗೌರವ ಕೂಡ ಇರುತ್ತೆ. ಆದರೂ ಕೂಡ ಅವನೇನು ಮಾಡ್ತಾನೆ ಅಂದರೆ ಹಾಸಿಗೆನ ಇಟ್ಕೊಂಡು ಅಸಹಾಯಕನಾಗಿ ಮಲ್ಕೊಂಡಿರ್ತಾನೆ. ಅಂದರೆ ಅಷ್ಟು ಅವನಿಗೆ ಕಾಯಿಲೆ ಅನ್ನೋದು ಬಂದಿರೋ ರೀಸನಿಂದ ಅವನೇನು ಮಾಡ್ತಾನೆ ಅಂದರೆ ಫುಲ್ಲು ಸುಸ್ತಾಗೋಗಿ ಹಾಸ್ಪಿಟ್ಲಲ್ಲಿ ಮಲ್ಕೊಂಡಿರ್ತಾನೆ. ಅವನಿಗೆ ಯಾವ ರೀತಿ ಸ್ಥಿತಿ ಇರುತ್ತೆ ಅಂದರೆ ಈ ಕಡೆ ಬದುಕಕ್ಕೂ ಆಗ್ದಂಗೆ ಈ ಕಡೆ ಸಾಯಕ್ಕೂ ಆಗ್ದಂಗೆ ಆ ರೀತಿ ಸ್ಥಿತಿನ ಇಲ್ಲಿ ಸುಬ್ಬಣ್ಣ ಫೇಸ್ ಮಾಡ್ತಿರ್ತಾನೆ. ಓಕೆನಾ, ಸೊ ಡಾಕ್ಟರ್ ಏನು ಮಾಡ್ತಾರೆ ಅಂದರೆ ಬಂದು ಸುಬ್ಬಣ್ಣನ ಅವಾಗವಾಗ ನೋಡ್ಕೊಂಡು ಹೋಗ್ತಿರ್ತಾರೆ. ಸೊ ನೋಡ್ಕೊಂಡು ಹೋದಾಗೆಲ್ಲ ಅವನ ಒಂದು ಆರೋಗ್ಯದ ಸ್ಥಿತಿ ಏನಿದೆಯಲ್ಲ ಡೇ ಬೈ ಡೇ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ, ಡಾಕ್ಟರ್ ಏನು ಮಾಡ್ತಾರೆ
ಮಾಡ್ತಾರೆ ಅಂದರೆ ಸುಬ್ಬಣ್ಣನ ಒಂದು ಚಿಕಿತ್ಸೆ ಇರುತ್ತಲ್ಲ, ಚಿಕಿತ್ಸೆಗೋಸ್ಕರ ತುಂಬ ಖರ್ಚಾಗುತ್ತೆ. ಅಂದರೆ 1,00,000ಗಿಂತ ಹೆಚ್ಚು ಬೇಕು ಅಂತ ಹೇಳಿಬಿಟ್ಟು ಡಾಕ್ಟರ್ ಏನು ಮಾಡ್ತಾರೆ ಅಂದರೆ ಅವ್ರ ಮಗ ಮತ್ತು ಸೊಸೆನ ಕರೆದು ಹೇಳ್ತಾರೆ. ಅವ್ರ ಮಗ ಸೊಸೆ ಯಾರು ಅಂದರೆ ಸುರೇಶ್ ಮತ್ತು ಸೊಸೆ ಸಾವಿತ್ರಿ. ಓಕೆನಾ, ಇವರಿಬ್ಬರನ್ನ ಕರೆದು ಹೇಳ್ತಾರೆ ಡಾಕ್ಟರ್ ಏನು ಅಂದರೆ ಸುಬ್ಬಣ್ಣ ನೀಟಾಗಿ ಮೊದಲಿನ ಥರ ಆಗಬೇಕು ಅಂದರೆ ತುಂಬ ಖರ್ಚಾಗುತ್ತೆ, ಅಂದರೆ 1,00,000 ರೂಪಾಯಿ ಆದರೂ ಬೇಕು ಕನಿಷ್ಠ ಅಂತ ಹೇಳಿ ಇಲ್ಲಿ ಮಗ ಮತ್ತು ಸೊಸೆನ ಕರೆದು ಡಾಕ್ಟರ್ ಹೇಳ್ತಾರೆ. ಓಕೆನಾ, ಯಾಕೆ ಇಷ್ಟೊಂದು ಖರ್ಚು ಯಾಕೆ ಅಂದರೆ ಅವ್ರಿಗಿದ್ದಂತಹ ಕಾಯಿಲೆ ಏನಿದೆಯಲ್ಲ ಆ ಕಾಯಿಲೆ ವಾಸಿ ಆಗಬೇಕು ಅಂದರೆ ಜಾಸ್ತಿ ಔಷಧಿಗಳು ಬೇಕು, ಹಾಗೆ ಡಯಾಲಿಸಿಸ್ ಮಾಡಿಸ್ತಾ ಹೋಗಬೇಕು, ಆಪ್ರೇಷನ್ ಮಾಡಬೇಕು, ಇದನ್ನೆಲ್ಲ ಮಾಡಿಸ್ಬೇಕು ಅಂದರೆ ಅಟ್ಲೀಸ್ಟ್ ಅವ್ರಿಗೆ 1,00,000 ರೂಪಾಯಿ ಯಾರು ಬೇಕು ಅಂತ ಇಲ್ಲಿ ಡಾಕ್ಟರ್ ಮಗ ಮತ್ತು ಸೊಸೆನ ಕರೆದು ಹೇಳ್ತಾರೆ. ಓಕೆನಾ, ಸೊ ಇಲ್ಲಿ ಸುರೇಶ್ ಮತ್ತು ಸೊಸೆ ಸಾವಿತ್ರಿ ಬಗ್ಗೆ ನಾವು ನೋಡೋದಾದ್ರೆ ಸುರೇಶ್ ಬಂದ್ಬಿಟ್ಟು ಒಳ್ಳೆ ಮಗ ಆಗಿರ್ತಾನೆ. ಈ ಒಂದು ಸುಬ್ಬಣ್ಣ ಏನಿರ್ತಾನಲ್ಲ ಸುಬ್ಬಣ್ಣನಿಗೆ ಒಳ್ಳೆ ಮಗ ಆಗಿರ್ತಾನೆ. ಇವನು ಬಂದ್ಬಿಟ್ಟು ಒಂದು ಕಾಲೇಜ್ನಲ್ಲಿ ಇಂಗ್ಲೀಷ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಹಾಗೆ ಸಾವಿತ್ರಿ ಕೂಡ ತುಂಬ ವಿದ್ಯಾವಂತೆ ಆಗಿರ್ತಾಳೆ, ಸಂಸ್ಕಾರವಂತೆ ಆಗಿರ್ತಾಳೆ, ಎಲ್ಲ ಕೂಡ ಇರುತ್ತೆ. ಬಟ್ ಏನು ಅಂದರೆ ಅವಳು ಮನೆ ಮಕ್ಕಳು ತೋಟ ಇದನ್ನೆಲ್ಲ ನೋಡ್ಕೊಳ್ಳೋ ರೀಸನಿಂದ ಅವಳು ಕೆಲಸಕ್ಕೆ ಹೋಗ್ತಿರಲ್ಲ. ಓಕೆನಾ, ಸೊ ಇದು ಇವರ ಒಂದು ಸ್ಟೋರಿ ಆಗಿರುತ್ತೆ ಸುರೇಶ್ ಮತ್ತು ಸಾವಿತ್ರಿ ಬಗ್ಗೆ. ಇಲ್ಲಿ ಏನಾಗುತ್ತೆ ಅಂದರೆ ಮುಂದೆ ನಾವು ನೋಡೋದಾದರೆ ಸುಬ್ಬಣ್ಣ ಬಂದುಬಿಟ್ಟು ತುಂಬ ಆರ್ಥಿಕವಾಗಿ ತುಂಬ ಜಾಸ್ತಿ ಕಾಯಿಲೆಯಿಂದ ಬಳಲ್ತಿರ್ತಾನೆ. ಓಕೆನಾ, ಸೊ ಇದರಿಂದ ಏನಾಗುತ್ತೆ ಅಂದರೆ ಸುರೇಶ್ಗೆ ಆಗಲೇ ಹೇಳಿದ್ರಲ್ಲ ಡಾಕ್ಟರು ತುಂಬ ಖರ್ಚಾಗುತ್ತೆ ಅಂತ ಏನು ಡಾಕ್ಟರ್ ಹೇಳಿದ್ರಲ್ಲ, ಅದಕ್ಕೆ ಸುರೇಶ್ ಏನು ಮಾಡ್ತಾನೆ ಅಂದರೆ ಅವನು ಆಲ್ರೆಡಿ ಸೇವ್ ಮಾಡಿರ್ತಾನಲ್ಲ, ಆ ಸೇವ್ ಮಾಡಿರೋ ಅಮೌಂಟ್ನೆಲ್ಲ ತರ್ತಾನೆ. ಆದರೂ ಕೂಡ ಅಲ್ಲಿ ಸಾಲಲ್ಲ. ಅದಾದಮೇಲೆ ಸಾಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸಾಲ ಮಾಡಿ ಅಮೌಂಟ್ನ ತರ್ತಾನೆ. ಅವ್ರ ಅಪ್ಪಂಗೆ ಹಾಸ್ಪಿಟ್ಲಿಗೆ ಖರ್ಚಿಗೆ ಸಾಗುತ್ತೆ ಅಂತ ಹೇಳಿ, ಆದರೂ ಕೂಡ ಅಮೌಂಟ್ ಕೂಡ ಸಾಲಲ್ಲ. ಸೊ ಅದಾದಮೇಲೆ ಅವನೇನು ಮಾಡ್ತಾನೆ ಅಂದರೆ ಕೊನೆಗೆ ಇನ್ನೇನು ಲಾಸ್ಟಲ್ಲಿ ಇನ್ನೇನು ಇದೇ ಇಲ್ಲ ಅಂದ್ಬಿಟ್ಟು ಅವನೇನು ಮಾಡ್ತಾನೆ ಅಂದರೆ ಅವ್ರಿಗಿಂತಹ ತೋಟ ಮನೆ ಏನಿತ್ತಲ್ಲ ಅದನ್ನೆಲ್ಲ ಮಾರಿಬಿಡ್ತಾನೆ. ಓಕೆನಾ, ಮಾರಿಬಿಟ್ಟು ಅಟ್ಲೀಸ್ಟ್ ಅದರಿಂದ ಯಾರು ಅಪ್ಪನ ಹೆಂಗಾದರೂ ಬದುಕಿಸ್ಕೋಬೇಕು ಅಂತ ಹೇಳಿಬಿಟ್ಟು ಅವ್ನು ಡಿಸೈಡ್ ಮಾಡ್ತಾನೆ. ಸೊ ಇದೆಲ್ಲ ಕೂಡ ಸುಬ್ಬಣ್ಣನಿಗೆ ಗೊತ್ತಾಗುತ್ತೆ. ಯಾವ ರೀತಿ ಅಂದರೆ ಇವಾಗ ಒಬ್ಬನೇ ಮಗ, ಅವನು ಎಷ್ಟು ಕಷ್ಟಪಡ್ತಿದ್ದಾನೆ, ಅವ್ರ ಅಪ್ಪನ ಉಳಿಸೋದಕ್ಕೆ ಯಾವ ರೀತಿ ಅವನು ಸಂಕಟ ಅನ್ನೋದನ್ನ ಪಡ್ತಿದ್ದಾನೆ ಅಂತ ಹೇಳಿ ಅವ್ರ ಮಗನಿಗೆ ಕಂಪ್ಲೀಟಾಗಿ ಅದೆಲ್ಲ ಅರಿವು ಗೊತ್ತಾಗುತ್ತೆ. ಓಕೆನಾ, ಅಂದರೆ ಸುಬ್ಬಣ್ಣನಿಗೆ ಕಂಪ್ಲೀಟಾಗಿ ಎಲ್ಲನೂ ಕೂಡ ಗೊತ್ತಾಗುತ್ತೆ. ಸೊ ಅದಕ್ಕೆ ಸುಬ್ಬಣ್ಣ ಏನು ಹೇಳ್ತಾನೆ ಅಂದರೆ ಅವ್ರ ಮಗನ್ನ ಕರೆದು ಅವ್ನು ಹೇಳ್ತಾನೆ ಏನು ಅಂದರೆ ನನ್ನನ್ನು ಸಾಯಿಸ್ಬಿಡಿ ಅಂತ ಹೇಳಿ ಸುಬ್ಬಣ್ಣ ಹೇಳ್ತಾನೆ. ಬಟ್ ಸುಬ್ಬಣ್ಣನಿಗೆ ಒಂದು ಕಡೆ ಸಾಯಬೇಕು ಅಂತ ಹೇಳಿ ಇಷ್ಟ ಇರುತ್ತೆ, ಬಟ್ ಸಾಯಬೇಕು ಅಂದರೂ ಕೂಡ ಅವನಿಗೆ ಭಯ ಅನ್ನೋದು ಕೂಡ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಅವನಿಗೆ ಒಂದು ಕಡೆ ಬದುಕೋಕ್ಕೂ ಇಷ್ಟ, ಆದರೆ ಸಾಲ ಆಗ್ತಿರುತ್ತೆ ನೋಡಿ. ಅವ್ರ ಮಗ ಒಬ್ಬನಿಗೇನೆ ಇದೆಲ್ಲ ಕೂಡ ಸಾಧ್ಯ ಆಗಲ್ಲ ಅಂತ ಹೇಳಿಬಿಟ್ಟು ಅವ್ನು ಅಟ್ಲೀಸ್ಟ್ ನನ್ನ ಸಾಯಿಸ್ಬಿಡಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಅವ್ರ ಮಗ ತುಂಬ ಬೇಜಾರು ಪಡ್ತಾನೆ. ಓಕೆನಾ, ಈ ಮಾತನ್ನ ಕೇಳಿ ಅವ್ರ ಮಗ ತುಂಬ ಬೇಜಾರು ಪಡ್ತಾನೆ. ಸೊ ಇದಾದಮೇಲೆ ಅವ್ರ ಮಗ ಏನು ಮಾಡ್ತಾನೆ ಅಂದರೆ ಸುರೇಶು ಅಲ್ಲಿ ಇಲ್ಲಿ ಹೋಗಿ ಅಮೌಂಟೆಲ್ಲ ಹೆಂಗೆಂಗೋ ಅರೇಂಜ್ ಮಾಡಿಕೊಂಡು ಸರಿ ಆಯಿತು ಅಂತ ಒಂದಿನ ಹಾಸ್ಪಿಟ್ಲಿಗೆ ತುಂಬ ತಡವಾಗಿ ಬರ್ತಾನೆ, ಅಂದರೆ ಸ್ವಲ್ಪ ಲೇಟಾಗಿ ಬರ್ತಾನೆ. ಆವಾಗ ಏನಾಗುತ್ತೆ ಅಂದರೆ ಅಷ್ಟರಲ್ಲಿ ಸುಬ್ಬಣ್ಣನ ಮನಸ್ಸಿಗೆ ತುಂಬ ಬೇಜಾರಾಗೋಗಿರುತ್ತೆ. ಏನು ಅಂದರೆ ಇಷ್ಟೊಂದು ಸಾಲ ಮಾಡ್ತಿದ್ಯಲ್ಲ ಅಂತ ಹೇಳಿ ಬೇಜಾರಾಗಿ ಅವ್ರ ಅಪ್ಪ ಒಂದು ಸ್ವಲ್ಪ ಬೈತಾರೆ ಸುರೇಶ್ಗೆ. ಓಕೆನಾ, ಸುಬ್ಬಣ್ಣ ಸ್ವಲ್ಪ ಬೈತಾನೆ. ಬಟ್ ಏನು ಅಂದರೆ ಸುರೇಶ್ ಅದಕ್ಕೆ ಏನಕ್ಕೂ ಕೂಡ ಕೋಪ ಮಾಡ್ಕೊಳ್ದಂಗೆ ಅವನ ಪಾಡಿಗೆ ಅವ್ನು ಸುಮ್ಮನೆ ಆಗ್ತಾನೆ. ಯಾಕೆ ಅಂದರೆ ಅವರಪ್ಪ ಫಸ್ಟ್ ಬೇಗ ಹುಷಾರಾಗಲಿ ಅಂತ ಹೇಳಿ ಅವನು ತುಂಬ ಕಷ್ಟಪಡ್ತಿರ್ತಾನೆ. ಓಕೆನಾ, ಇದಾದಮೇಲೆ ಸ್ಟೆಲ್ಲಾ ಬಗ್ಗೆ ನಾವು ನೋಡೋದಾದರೆ ಸ್ಟೆಲ್ಲಾ ಬಂದುಬಿಟ್ಟು ಅವಳ ಬದುಕಿನಲ್ಲಿ ಅವಳು ತುಂಬ ಕಷ್ಟನ ಅವಳು ಜಾಸ್ತಿ ಅನುಭವಿಸ್ತಿರ್ತಾಳೆ. ಅವಳ ಗಂಡ ಬಂದುಬಿಟ್ಟು ಸ್ಮಿತ್ ಅಂತ ಹೇಳಿ. ಓಕೆನಾ, ಇವನು ಬಂದುಬಿಟ್ಟು ಫುಲ್ಲು ಕುಡುಕ ಆಗಿರ್ತಾನೆ. ಸ್ಟೆಲ್ಲಾಗೆ ಅವನು ಯಾವಾಗಲೂ ಲೈಕ್ ಒತ್ತಾಯ ಅನ್ನೋದನ್ನ ಮಾಡ್ತಿರ್ತಾನೆ. ಏನು ಅಂದರೆ ಊರಲ್ಲಿರುವಂತಹ ಒಂದು ಜಮೀನು ಏನಿದೆಯಲ್ಲ ಅದನ್ನು ಮಾರಿಸ್ಬಿಟ್ಟು ಅಲ್ಲಿಂದ ಅಮೌಂಟ್ ತೊಗೊಂಡು ಬಾ ಅಂತ ಹೇಳಿಬಿಟ್ಟು ತುಂಬ ಹಿಂಸೆ ಕೊಡ್ತಿರ್ತಾನೆ, ತುಂಬ ಕುಡಿತಿರ್ತಾನೆ ಸ್ಟೆಲ್ಲಾಳ ಗಂಡ. ಹಾಗೆ ಅವಳಿಗೊಬ್ಬ ಮಗ ಇರ್ತಾನೆ, ಯಾರು ಅಂದರೆ ನಿಕ್ ಅಂತ ಹೇಳಿ. ಸೊ ಇವನ ಒಂದು ಜವಾಬ್ದಾರಿ ಕೂಡ ಸ್ಟೆಲ್ಲಾ ಮೇಲೆ ಇರುತ್ತೆ. ಓಕೆನಾ, ಇವಳೇನು ಮಾಡ್ತಿರ್ತಾಳೆ ಅಂದರೆ ಹಾಸ್ಪಿಟ್ಲಲ್ಲಿ ಬಂದು ರೋಗಿಗಳೇನಿರ್ತಾರಲ್ಲ ರೋಗಿಗಳನ್ನ ನಾರ್ಮಲಾಗಿ ನೋಡ್ಕೊಳ್ಳೋ ಕೆಲಸ ಸ್ಟೆಲ್ಲಾ ಮಾಡ್ತಿರ್ತಾಳೆ. ಓಕೆನಾ, ಬಟ್ ಸ್ಟೆಲ್ಲಾಗೆ ಇಲ್ಲಿ ಒಬ್ಬ ವ್ಯಕ್ತಿ ಜೊತೆ ಪ್ರೀತಿಯ ಒಂದು ಸಂಬಂಧ ಇರುತ್ತೆ. ಓಕೆನಾ, ಅಂದರೆ ಹಾಸ್ಪಿಟ್ಲಲ್ಲಿ ಒಂದು ವ್ಯಕ್ತಿ ಜೊತೆಗೆ ಒಂದು ಪ್ರೀತಿಯ ಸಂಬಂಧ ಇರುತ್ತೆ. ಆ ವ್ಯಕ್ತಿ ಯಾರು ಅಂದರೆ
ಫ್ರಾನಿಸ್ ಅಂತ ಹೇಳಿ ಇವನ ಜೊತೆ ಒಂದು ಸಂಬಂಧ ಅನ್ನೋದಿರುತ್ತೆ. ಇವಳಿಗೆ ಅವನ್ನ ಭೇಟಿ ಮಾಡಿದಾಗ ಅಥವಾ ಅವನ ಜೊತೆ ಒಳ್ಳೆ ಸಮಯಗಳನ್ನ ಕಳೆದಾಗ ಅವಳಿಗಿದ್ದಂತಹ ಚಿಂತೆ ಏನಿದೆಯಲ್ಲ ಅದು ಕಡಿಮೆ ಆಗ್ತಿತ್ತು ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾಳೆ. ಓಕೆನಾ. ಸೊ ಇದಾದ್ಮೇಲೆ ಮತ್ತೆ ಸುಬ್ಬಣ್ಣನ ಬಗ್ಗೆ ನಾವು ನೋಡೋದಾದ್ರೆ, ಸುಬ್ಬಣ್ಣ ಬಂದ್ಬಿಟ್ಟು ತುಂಬ ಕಾಯಿಲೆಯಿಂದ ಏನು ಬಳಲ್ತಿದ್ನಲ್ಲ ಅದು ದಿನೇ ದಿನೇ ಯಾವ ರೀತಿ ಆಗ್ತಿತ್ತು ಅಂದರೆ ಅವನಿಗೆ ಹಾಸಿಗೆ ಮೇಲೆ ಶೌಚಾಲಯ ಅನ್ನೋದನ್ನ ಮಾಡೋದಾಗಿರ್ಬೋದು, ಹಾಗೆಯೇ ಒಂದು ದೇಹದಲ್ಲಿ ಹುಣ್ಣು ಅಂದರೆ ನಾರ್ಮಲಾಗಿ ಗುಳ್ಳೆಗಳೆಲ್ಲ ಎದೊಳೋದಾಗಿರ್ಬೋದು, ಈ ಥರ ಎಲ್ಲ ಆಗ್ತಿರುತ್ತೆ. ಓಕೆನಾ. ಸೊ ಅವನಿಗೆ ಕಂಪ್ಲೀಟಾಗಿ ಅವನು ಏನು ಕೆಲಸ ಇರುತ್ತಲ್ಲ ಎಲ್ಲನೂ ಕೂಡ ಬೇರೆಯವರೇ ಮಾಡಬೇಕಿತ್ತು, ಅಂದರೆ ಸ್ಟೆಲ್ಲನೇ ಮಾಡ್ತಿದ್ಲು. ಆ ರೀತಿ ಸ್ಥಿತಿನ ಇಲ್ಲಿ ಸುಬ್ಬಣ್ಣ ಅನುಭವಿಸ್ತಿರ್ತಾನೆ. ಸೊ ಒಂದಿನ ಏನು ಮಾಡ್ತಾನೆ ಅಂದರೆ ಸುಬ್ಬಣ್ಣ ಈ ಒಂದು ಸ್ಟೆಲ್ಲಾನ ಕರೆದು ಒಂದು ವಿಲ್ ಬರೆಯೋಕ್ಕೆ ಹೇಳ್ತಾನೆ. ಓಕೆನಾ. ಏನು ವಿಲ್ಲು ಅಂದರೆ ಇದು ಆಸ್ತಿ ಹಂಚಿಕೆಯ ವಿಲ್ ಅಲ್ಲ, ಅದ್ರ ಬದಲಿಗೆ ಅವನ ಬದುಕಿನಲ್ಲಿ ಮಾಡಿದಂತಹ ಪಾಪ ಆಗಿರ್ಬೋದು ಅಥವಾ ಅವಮಾನ ಏನು ಅವನಿಗಾಗಿದೆಯಲ್ಲ ಅವಮಾನ ಆಗಿರ್ಬೋದು, ಪಶ್ಚಾತ್ತಾಪ ಆಗಿರ್ಬೋದು, ಇದ್ರ ಬಗ್ಗೆ ಒಂದು ವಿಲ್ನ ಬರೆಯೋದಕ್ಕೆ ಸ್ಟೆಲ್ಲಾನ ಅವನು ಕರೀತಾನೆ. ಓಕೆನಾ. ವಿಲ್ಲಲ್ಲಿ ಇವನು ಫಸ್ಟ್ ಸ್ಟೋರಿ ಅಂದರೆ ಫಸ್ಟ್ ಒಬ್ಬ ಪರ್ಸನ್ನ ಮೆನ್ಷನ್ ಮಾಡಿ ಅವನ ಬಗ್ಗೆ ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನು ಅಂದರೆ ಸುಬ್ಬಣ್ಣನ ಗೆಳೆಯ ಒಬ್ಬ ಇರ್ತಾನೆ. ಓಕೆನಾ. ಅವನ ಹೆಸರು ಪಾಲಾಕ್ಷಿ ಅಂತ ಹೇಳಿ. ಸೊ ಇವನ್ ಕತೆನ ಅವನು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆನಾ. ಪಾಲಾಕ್ಷಿ ಬಂದ್ಬಿಟ್ಟು ಒಬ್ಬ ಒಳ್ಳೆಯ ಮತ್ತು ಬಲಿಷ್ಠ ವ್ಯಕ್ತಿ ಆಗಿರ್ತಾನೆ. ಓಕೆನಾ. ಇವನು ತುಂಬ ಒಳ್ಳೆಯವನಾಗಿರ್ತಾನೆ, ಹಾಗೆ ತುಂಬ ಬಲಿಷ್ಠವಾದ ವ್ಯಕ್ತಿ ಆಗಿರ್ತಾನೆ. ಆಯಿತಾ. ಆದರೆ ಏನಾಗುತ್ತೆ ಅಂದರೆ ಆ ಊರಿನಲ್ಲಿ ಒಂದು ಸ್ವಲ್ಪ ಜನ ದುಷ್ಟರು ಏನಿರ್ತಾರಲ್ಲ, ಅಂದರೆ ಕೆಟ್ಟವ್ರು ಏನಿರ್ತಾರಲ್ಲ, ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಹೇಗಾದರೂ ಪಾಲಾಕ್ಷಿಯಿಂದ ಜಮೀನನ್ನ ಕಿತ್ಕೋಬೇಕು ಅಂತ ಹೇಳಿ ಅವ್ರು ಡಿಸೈಡ್ ಮಾಡಿಬಿಟ್ಟು ಅವನ ಅವಮಾನ ಅನ್ನೋದನ್ನ ಮಾಡಿ ಅವನಿಂದ ಜಮೀನನ್ನ ಕಿತ್ಕೊಬಿಡ್ತಾರೆ. ಓಕೆನಾ. ಬಟ್ ಅವಾಗ ಪಾಲಾಕ್ಷಿಗೆ ತುಂಬ ಬೇಜಾರಾಗುತ್ತೆ. ಅವಾಗ ಪಾಲಾಕ್ಷಿ ಏನು ಮಾಡ್ತಾನೆ ಅಂದರೆ ಅವನಿಂದ ಜಮೀನನ್ನ ಕಿತ್ಕೊಂಡ್ಲು ನೋಡಿ ಜನಗಳು, ಅವ್ರನ್ನೆಲ್ಲ ಕೊಲ್ತಾನೆ. ಓಕೆನಾ. ಕೊಂದಾಗ ಏನಾಗುತ್ತೆ ಅಂದರೆ ಮತ್ತೆ ಅದು ಕೇಸ್ ಆದಾಗ ಆ ಪಾಲಾಕ್ಷಿಗೆ ಒಂದು ಮರಣ ದಂಡನೆ ಅನ್ನೋದು ಸಿಗುತ್ತೆ. ಓಕೆನಾ. ಸೊ ಅದಾದಮೇಲೆ ಅವನು ಅಲ್ಲಿಗೆ ಸತ್ತೋಯ್ತಾನೆ. ಬಟ್ ಇಲ್ಲಿ ಸುಬ್ಬಣ್ಣ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂದರೆ ಪಾಲಾಕ್ಷಿಯ ಒಂದು ಧೈರ್ಯ ಏನಿದೆಯಲ್ಲ ಅದನ್ನು ಮೆಚ್ಕೊಳ್ತಾನೆ. ಯಾಕೆ ಅಂದರೆ ಅವನು ಒಳ್ಳೆಯವನಾಗಿದ್ದ, ಬಟ್ ಏನು ಅಂದರೆ ಈ ರೀತಿ ಮಾಡಿದ್ರಲ್ಲ ಅನ್ನೋ ರೀಸನ್ಗೆ ಅವನು ಕೊಲೆ ಅನ್ನೋದನ್ನ ಮಾಡ್ದ. ಓಕೆನಾ. ಬಟ್ ಅವನ ಒಂದು ಇವನ್ ಪಾಲಾಕ್ಷಿ ಸತ್ರೂ ಕೂಡ ಅವನ ಸಾಯೋದ್ರಲ್ಲಿ ಯಾವ ರೀತಿ ಇಲ್ಲಿ ಸುಬ್ಬಣ್ಣ ಹೇಳ್ತಿದ್ದಾನೆ ಅಂದರೆ ಹುಲಿಯಂತೆ ಬದುಕಿ ಸಾಯ್ದ ಅಂತ ಇಲ್ಲಿ ಹೇಳ್ತಿದ್ದಾನೆ. ಅಂದರೆ ಅವನಿಗಿದ್ದಂತಹ ಒಂದು ಬಲಿಷ್ಠ ಆಗಿರ್ಬೋದು ಅಥವಾ ಅವನಿಗಿದ್ದಂತಹ ಧೈರ್ಯ ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ಇಲ್ಲಿ ಸುಬ್ಬಣ್ಣ ಹೋಗ್ಲೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆನಾ. ಸೊ ಇದಾದ್ಮೇಲೆ ಇನ್ನೂ ಒಂದು ಸ್ಟೋರಿನ ಆ ವಿಲ್ಲಲ್ಲಿ ಸುಬ್ಬಣ್ಣ ಬರೆಸ್ತಾನೆ. ಯಾವುದು ಅಂದರೆ ಅಬೂಬಕರ್ ಮತ್ತು ಪಾರ್ವತಿಯ ಘಟನೆ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾನೆ. ಓಕೆನಾ. ಈ ಕತೆ ಏನು ಹೇಳ್ತಾನಲ್ಲ ಇವಾಗ ಸುಬ್ಬಣ್ಣ ಹೇಳ್ತಾನಲ್ಲ, ಇದು ಬಂದ್ಬಿಟ್ಟು ಒಂದು ತುಂಬ ಬೇಜಾರು ಪಡುವಂಥ ಒಂದು ಕತೆ. ಆಯಿತಾ. ಸೊ ಸುಬ್ಬಣ್ಣನ ಸ್ನೇಹಿತ ಅಬೂಬಕರ್ ಅಂತ ಹೇಳಿ ಇರ್ತಾರೆ. ಓಕೆನಾ. ಇವನೇನು ಮಾಡ್ತಾನೆ ಅಂದರೆ ಒಂದಿನ ಫುಲ್ಲು ಕಂಪ್ಲೀಟಾಗಿ ಕುಡ್ದಿನ ಮತ್ತಿನಲ್ಲಿ ಏನು ಮಾಡ್ತಾನೆ ಅಂದರೆ ಒಂದು ರಾತ್ರಿ ಸುಬ್ಬಣ್ಣನ ಮನೆಗೆ ಬರ್ತಾನೆ. ಓಕೆನಾ. ಮನೆಗೆ ಬಂದುಬಿಟ್ಟು ಅಲ್ಲಿ ಸುಬ್ಬಣ್ಣನ ಕಟ್ ಹಾಕಿಬಿಟ್ಟು ಅವ್ರ ಹೆಂಡತಿ ಪಾರ್ವತಿ ಏನಿರ್ತಾರಲ್ಲ ಪಾರ್ವತಿನ ಅವಮಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆನಾ. ಬಟ್ ಏನು ಅಂದರೆ ಸುಬ್ಬಣ್ಣ ಇದಕ್ಕೆ ಏನು ಮಾಡೋದಕ್ಕೆ ಅವನ ಕೈಲಿ ಆಗ್ತಿರಲ್ಲ, ಅವ್ರ ಹೆಂಡತಿಗೆ ಅಷ್ಟು ಅವಮಾನ ಆಗ್ತಿದ್ರು ಕೂಡ ಇಲ್ಲಿ ಸುಬ್ಬಣ್ಣಂಗೆ ಏನೂ ಮಾಡದಿರೋ ಪರಿಸ್ಥಿತಿ ಇರುತ್ತೆ. ಯಾಕೆ ಅಂದರೆ ಅವನ ಹಿಂದೆ ಕಟ್ಟಾಕ್ಬಿಟ್ಟಿರ್ತಾರೆ, ಇವಳಿಗೆ ಎಷ್ಟೇ ಅವಮಾನ ಆದರೂ ಕೂಡ ಅವನು ಬಿಡಿಸ್ಕೊಂಡು ಬರೋಕ್ಕೆ ಸಾಧ್ಯ ಆಗ್ತಿರಲ್ಲ. ಆ ರೀತಿ ಒಂದು ಘಟನೆ ಅನ್ನೋದು ಆಗ್ತಿರುತ್ತೆ. ಇದಾದಮೇಲೆ ಪಾರ್ವತಿ ಏನು ಮಾಡ್ತಾಳೆ ಅಂದರೆ ಅವಳಿಗಾದಂತಹ ಘಟನೆ ಏನಿತ್ತಲ್ಲ ಅದನ್ನೆಲ್ಲ ನೆನೆಸ್ಕೊಂಡು ಅವಳು ನೆಕ್ಸ್ಟ್ ಕೊನೆಗೆ ಫುಲ್ಲು ಬೇಜಾರು ಮಾನಸಿಕವಾಗಿ ಫುಲ್ಲು ಅವಳು ಹಿಗ್ಗೋಗಿರ್ತಾಳೆ. ಓಕೆನಾ. ಅದಾದಮೇಲೆ ಅವಳೇನು ಮಾಡ್ತಾಳೆ ಅಂದರೆ ಸೀದಾ ಹೋಗಿ ಸತ್ತೋಗ್ತಾಳೆ. ಓಕೆನಾ. ಸತ್ತ ಮೇಲೆ ಆವಾಗ ಸುಬ್ಬಣ್ಣನಿಗೆ ಸೇಡ್ ತೀರ್ಸ್ಕೊಳಕ್ಕಾಗಲ್ಲ. ಯಾಕೆ ಅಂದರೆ ಅವ್ರಿಗೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗಲ್ಲ. ಆ ಒಂದು ಅಬೂಬಕರ್ ಅಷ್ಟು ಕೆಟ್ಟ ಕೆಲಸ ಮಾಡಿದರೂ ಕೂಡ ಸುಬ್ಬಣ್ಣ ಅದಕ್ಕೇನು ಹೇಳೋದು ಇಲ್ಲ ಅಥವಾ ಏನೋ ರೆಸ್ಪಾಂಡು ಮಾಡಲ್ಲ. ಅವನ ಪಾಡಿಗೆ ಅವ್ನು ಸುಮ್ಮನೆ ಆಗೋಯ್ತಾನೆ. ಬಟ್ ಅದ್ರ ಬದಲು ಅಬೂಬಕರ್ಗೆ ಒಂದು ಸ್ವಲ್ಪ ತೋಟನ ಕೊಟ್ಟಿರ್ತಾನೆ, ಅದನ್ನು ವಾಪಸ್ ಕಿತ್ಕೊಳ್ತಾನೆ ಅಷ್ಟೇ. ಅದು ಬಿಟ್ಟು ಅವ್ನು ಬೇರೆ ಏನೋ ಅವನ ಬಗ್ಗೆ ಸೇಡ್ ತೀರ್ಸ್ಕೊಳ್ಳೋದಾಗಿರಲಿ ಅದು ಏನೂ ಕೂಡ ಮಾಡಲ್ಲ. ಓಕೆನಾ. ಸೊ ಅದಕ್ಕೆ ಸುಬ್ಬಣ್ಣ ಹೇಳ್ತಾನೆ ಏನು ಅಂದರೆ ಇದೇ ನನ್ನ ಒಂದು ಜೀವನದ ಒಂದು ದೊಡ್ಡ ಪಾಪ ಮತ್ತು ಪಶ್ಚಾತ್ತಾಪ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಅವ್ರ ಫ್ರೆಂಡ್
ಆಲ್ರೆಡಿ ಆವಾಗಲೇ ಹೇಳಿದ್ರಲ್ಲ ಸ್ಟೋರಿ ಪಾಲಾಕ್ಷಿ ಕತೆ ಏನಿದೆಯಲ್ಲ ಅದನ್ನು ಕಂಪೇರ್ ಮಾಡ್ಕೊಂಡು ಹೇಳ್ತಾರೆ. ಏನು ಅಂದರೆ ಪಾಲಾಕ್ಷಿ ಆ ರೀತಿ ಮಾಡ್ದ ಅಂದರೆ ಅವನಿಗೆ ಅವಮಾನ ಆಗಿದ್ದ ಕಡೆ ಅವ್ನು ಹೆಂಗೋ ಅಟ್ಲೀಸ್ಟ್ ಸತ್ರು ಕೂಡ ಒಂದು ಹುಲಿಯಂತೆ ಬದುಕಿ ಸತ್ತ. ಬಟ್ ಇವ್ರೇನು ಮಾಡ್ದ ಇಲ್ಲಿ ಸುಬ್ಬಣ್ಣ ಈ ರೀತಿ ಕಷ್ಟ ಬಂದಿದ್ರೂ ಕೂಡ ಅವ್ರ ಹೆಂಡ್ತಿನ ಅವ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂತ ಹೇಳಿ ಅವನು ಫುಲ್ ಅವನೊಂದು ಪಾಪ ಆಗಿರ್ಬೋದು ಪಶ್ಚಾತ್ತಾಪದ ಬಗ್ಗೆ ಅವನು ಬೇಜಾರು ಪಡ್ಕೊಳ್ತಾನೆ. ಓಕೆನಾ. ಸೊ ಹಾಗೆ ಇಲ್ಲೊಂದು ಲೈನ್ನ ಹೇಳ್ತಾನೆ ಸುಬ್ಬಣ್ಣ, ಏನು ಅಂದರೆ ಎಷ್ಟು ವರ್ಷ ಬದುಕಿದೆ ಅನ್ನೋದು ಬದುಕನ್ನು ಮಾಡೋಲ್ಲ ಅಂತ ಇಲ್ಲಿ ಹೇಳ್ತಾನೆ. ಓಕೆನಾ. ಅಂದರೆ ಅವನು ತನ್ನ ಬದುಕೇನಿದೆಯಲ್ಲ ಅಂದರೆ ಸುಬ್ಬಣ್ಣ ಅವ್ರ ಬದುಕನ್ನು ಇಲಿಯಂತೆ ಬದುಕಿದ ಜೀವನ ಅಂತ ಹೇಳಿ ಭಾವಿಸ್ತಾನೆ. ಅದೇ ರೀತಿ ಪಾಲಾಕ್ಷಿ ಏನಿದಾನಲ್ಲ ಅಂದರೆ ಅವ್ರ ಫ್ರೆಂಡ್ ಏನಿದಾನಲ್ಲ ಅವನು ಬದುಕಿದಂತಹ ಜೀವನ ಹುಲಿಯಂತೆ ಬದುಕಿದ ಜೀವನ ಅಂತ ಹೇಳಿ ಅವನು ಕಾಣ್ತಾನೆ. ಓಕೆನಾ. ಸೊ ಇದಾದಮೇಲೆ ವಿಲ್ ಕಂಪ್ಲೀಟ್ ಆಗುತ್ತೆ. ಇದನ್ನು ಬರ್ಕೊಡ್ತಾರೆ. ಬರ್ಕೊಟ್ಟ ಮೇಲೆ ಸ್ಟೆಲ್ಲಾ ಏನು ಮಾಡ್ತಾಳೆ ಅಂದರೆ ಹಾಸ್ಪಿಟ್ಲಿಂದ ಆಚೆ ಬರ್ತಾಳೆ. ಓಕೆನಾ. ಆಚೆ ಬಂದಿದ ತಕ್ಷಣ ಅವಳಿಗೊಂದು ಶಾಕ್ ಆಗಿರುತ್ತೆ. ಏನು ಅಂದರೆ ಫ್ರಾನ್ಸಿಸ್ ಅಂದರೆ ಅವಳೇನು ಲವ್ ಮಾಡ್ತಿರ್ತಾಳಲ್ಲ ಆ ವ್ಯಕ್ತಿ ಮತ್ತು ಅವ್ರ ಗಂಡ ಸ್ಮಿತ್ ಏನಿದಾರಲ್ಲ ಇಬ್ಬರು ಕೂಡ ತುಂಬ ಪ್ರೀತಿಯಿಂದ ಅಂದರೆ ತುಂಬ ಸ್ನೇಹದಿಂದ ಮಾತಾಡ್ತಿರ್ತಾರೆ. ಓಕೆನಾ. ಇದನ್ನು ನೋಡಿ ಅವಳಿಗೊಂದು ಕಡೆ ಬೇಜಾರಾಗುತ್ತೆ. ಏನು ಅಂದರೆ ಫುಲ್ ಅವಳಿಗೆ ಶಾಕ್ ಆಗಿರುತ್ತೆ. ಏನು ಅಂದರೆ ಇವರಿಬ್ಬರು ಇವಳ ಲೈಫಲ್ಲಿ ಆಟ ಆಡ್ತಿದ್ದಾರೆ ಅಂತ ಹೇಳಿ ಅವಳಿಗೆ ಒಂದು ಕಡೆ ತುಂಬ ಬೇಜಾರಾಗುತ್ತೆ. ಓಕೆನಾ. ಅಂದರೆ ಈ ರೀತಿ ಇಬ್ಬರು ಕೂಡ ಏನೋ ಸನ್ಸ್ನ ಮಾಡಿಕೊಂಡು ಅವ್ಳ ಲೈಫಲ್ಲಿ ಆಟ ಆಡ್ತಿದ್ದಾರೆ ಅಂತ ಹೇಳಿ ಅವಳಿಗೆ ಒಂದು ಕಡೆ ಫುಲ್ ಬೇಜಾರಾಗೋಗುತ್ತೆ. ಇದಾದಮೇಲೆ ಅವಳು ರಿಕ್ಷಾನ ತಗೊಂಡು ಮನೆಗೆ ಬರ್ತಾಳೆ. ಅಂದರೆ ಫುಲ್ ಹತ್ಕೊಂಡೆ ಮನೆಗೆ ಬರ್ತಾಳೆ. ಓಕೆನಾ. ಈ ರೀತಿ ಆಯ್ತಲ್ಲ ಅಂತ ಹೇಳಿ ಬರ್ತಾಳೆ. ಬಟ್ ಇದಾದಮೇಲೆ ನೆಕ್ಸ್ಟ್ ಡೇ ಅವತ್ತಿನ ದಿನ ಇರುತ್ತಲ್ಲ ಅವಳು ಮನೆಗೆ ಹೋದ್ಮೇಲೆ ಅವತ್ತಿನ ದಿನ ನೈಟು ಸುಬ್ಬಣ್ಣ ಸತ್ತೋಗ್ತಾನೆ. ಓಕೆನಾ. ಇದಾದಮೇಲೆ ಸ್ಟೆಲ್ಲಾ ಬರ್ತಾಳೆ. ಸ್ಟೆಲ್ಲಾ ಬಂದು ಹಾಸ್ಪಿಟ್ಲಲ್ಲಿ ನೋಡಿದಾಗ ಅಲ್ಲಿ ಸುರೇಶ್ ಮತ್ತು ಸಾವಿತ್ರಿ ಇಬ್ಬರು ಕೂಡ ಹತ್ಕೊಂಡು ನಿಂತಿರ್ತಾರೆ. ಓಕೆನಾ. ಅದಾದಮೇಲೆ ಸ್ಟೆಲ್ಲಾ ಏನು ಮಾಡ್ತಾಳೆ ಅಂದರೆ ಇವನ್ ಅವಳ ಕಣ್ಣರು ಕೂಡ ಕಣ್ಣೀರನ್ನೋದು ಬರುತ್ತೆ. ಕಣ್ಣೀರನ್ನೋದು ಬಂದುಬಿಟ್ಟು ಅವಳೇನು ಮಾಡ್ತಾಳೆ ಅಂದರೆ ತುಂಬ ಸೈಲೆಂಟಿಂದಾನೆ ಸುಬ್ಬಣ್ಣನ ಶವ ಸಾಗಿಸೋದಕ್ಕೆ ಸಹಾಯ ಅನ್ನೋದನ್ನ ಮಾಡ್ತಾಳೆ. ಓಕೆನಾ. ಇಷ್ಟು ಕೂಡ ಈ ಒಂದು ಲೆಸನ್ ಆಗಿದೆ ಸ್ಟೆಲ್ಲಾ ಎಂಬ ಹುಡುಗಿ ಅಂತ ಹೇಳಿ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.